ನಮಸ್ಕಾರಗಳು ಸ್ನೇಹಿತರ. ಇಂದು ನಮ್ಮ ದಿ ಮೀಡಿಯಾ ಚಾನಲಲ್ಲಿ ನಿಮಗೆ ಪರಿಚಯ ಮಾಡಿಸಿಕೊಳ್ಳುತ್ತಿರುವುದು ಬದುಕಿನಲ್ಲೊಂದು ದೊಡ್ಡ ಹೋರಾಟಗಳನ್ನು ಎದುರಿಸಿ ಇಂದಿಗೂ ಹೃದಯದಲ್ಲಿ ಪ್ರೀತಿಯ ಬಾಗಿಲು ತೆರೆ ಇಟ್ಟಿರುವ 35 ವರ್ಷದ ಸುಂದರ ಮತ್ತು ಸಮಾಧಾನ ಸ್ವಭಾವದ ಮಂಜುಳಾ ಅವರ ಕಥೆಯನ್ನು. ಅವಳು ಹುಟ್ಟಿದ್ದು ಮೈಸೂರಿನಲ್ಲೇ, ವಿದ್ಯಾವಂತ ಮನೆಯವರು, ಸಂಸ್ಕಾರದಿಂದ ತುಂಬಿದ ಕುಟುಂಬ. ಇಂಜಿನಿಯರಿಂಗ್ ಓದಿ 27ರ ವಯಸ್ಸಿನಲ್ಲಿ ಪ್ರೀತಿಯಿಂದ ಮದುವೆಯಾದಳು ಎಂದು ಕೂಡ ತಿಳಿಸಲಾಗ್ತಿದೆ. ಅವಳ ಬದುಕು ಆ ದಿನ ಸುಂದರ ಕನಸು ಬಣ್ಣದಂತಿತ್ತು. ಆದರೆ ಈಗ ವಿಧಿಯಾಟ ಎಲ್ಲವನ್ನ ಬದಲಾಯಿಸಿದೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಹಳೆಯ ಮದುವೆಯ ಬಗ್ಗೆ ಇವರ ಡೀಟೇಲ್ಸನ್ನು ನೋಡಿದ್ರೆ, ಮಂಜುಳಾ ಅವರ ಪತಿ ರಾಮಕೃಷ್ಣ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ. ಮದುವೆಯಾದ ನಂತರ 5 ವರ್ಷ ಸಂತೋಷದಿಂದ ಕಳೆದರು. ಒಂದೇ ಮಗುವಿನ ತಾಯಿಯಾದಾಗ ಅವಳ ಜೀವನದ ಆನಂದ ಇನ್ನಷ್ಟು ಹೆಚ್ಚಿತ್ತು. ಆದರೆ ವಿಧಿಯಾಟ ಯಾರಿಗೂ ಕೂಡ ಗೊತ್ತಿಲ್ಲ. ಮಗುವಿಗೆ ಕೇವಲ 2 ವರ್ಷ ಇದ್ದಾಗ ಪತಿ ಹೃದಯಾಘಾತದಿಂದ ನಮ್ಮ ಮಧ್ಯೆ ಇರಲಿಲ್ಲ. ಆ ದಿನದಿಂದ ಅವಳ ಬದುಕು ಬಣ್ಣ ಕಳೆದುಕೊಂಡಿತು ಎಂದು ಕೂಡ ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಅವರ ಭಾವನಾತ್ಮಕ ಸ್ಥಿತಿಯನ್ನು ನಾವು ನೋಡಿದ್ರೆ, ಇಂದು 8 ವರ್ಷಗಳ ನಂತರ ಮಂಜುಳಾ ಅವರ ಹೃದಯ ಮತ್ತೆ ಬದುಕಿಗೆ, ಮತ್ತೆ ನಗುವಿಗೆ, ಮತ್ತೆ ಒಬ್ಬರ ಜೊತೆ ಜೀವನ ಹಂಚಿಕೊಳ್ಳುವ ಕನಸಿಗೆ ಸಿದ್ಧವಾಗಿದೆ. ಇವಳ ಮನಸ್ಸು ಹೇಳುತ್ತದೆ, ನಾನೊಬ್ಬಳಾಗಿ ಬದುಕಲು ಹುಟ್ಟಿಲ್ಲ, ನನ್ನ ಬದುಕಿನಲ್ಲಿ ಮತ್ತೆ ಒಬ್ಬರ ಪ್ರೀತಿಯ ಬೆಸುಗೆ ಇದೆ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ, ಏನೇಳಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ 100ಗೆ 200% ಇವರ ಮೊಬೈಲ್ ನಂಬರನ್ನು ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರಿಗೆ ಬೇಕಾದಂತಹ ಸಂಗಾತಿ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ಮಂಜುಳಾ ಅವರು ಬಯಸುವಂತಹ ಸಂಗಾತಿ 38ರಿಂದ 45 ವಯಸ್ಸಿನ, ಪ್ರೌಢ ವಯಸ್ಸಿನ, ಹಾಗೆ ಹೊಣೆಗಾರಿಕೆಯ, ಕುಟುಂಬ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವವನು ಆಗಿರಬೇಕಂತೆ. ಕರುಣೆಯ ಹೃದಯ ಹೊಂದಿರುವ ವ್ಯಕ್ತಿಯಾಗಿರಬೇಕಂತೆ. ಅವಳಿಗೆ ಆರ್ಥಿಕ ಸ್ಥಾನಮಾನ ಮುಖ್ಯವಲ್ಲ, ಆದರೆ ಹೃದಯದ ಶುದ್ಧತೆ ಮುಖ್ಯ. ಅವಳ ಮಗಳನ್ನು ಸ್ವಂತ ಮಗಳಂತೆ ಕಾಣುವ ವ್ಯಕ್ತಿ ಅವಳ ಕನಸು ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಸೌಮ್ಯವಾಗಿ ಹಾರ್ಟ್ ಕ್ವಾಟ್ಗಳನ್ನು ನಾವು ನೋಡೋದಾದ್ರೆ, ಅವಳ ನಗುವಿನಲ್ಲಿ ಒಬ್ಬನ ಹೃದಯ ಕರಗಿಸುವ ಶಕ್ತಿ ಇದೆ. ಮೃದುವಾದ ಮಾತು, ಹಿತವಾದ ನಗು ಮತ್ತು ಮನಸ್ಸಾರೆ ಒಬ್ಬನನ್ನು ನೋಡಿಕೊಳ್ಳುವ ಗುಣ ಇವೆಲ್ಲ ಅವಳಿಲ್ಲವೇ. ಅವಳು ಹೇಳುತ್ತಾಳೆ, ಬಾಳ ಸಂಗಾತಿಯ ಕೈ ಹಿಡಿದು ಮನೆಯಲ್ಲಿ ನೆನೆದು ನಡೆಯುವ ಕನಸು ನನಗಿನ್ನೂ ಜೀವಂತವಾಗಿದೆ ಎಂದು ಕೂಡ ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಅವರ ಜೀವನದ ಗುರಿಗಳನ್ನು ನಾವು ನೋಡೋದಾದ್ರೆ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂಗಾತಿಯೊಂದಿಗೆ ಸರಳವಾಗಿ ಸಂತೋಷದಿಂದ ಕುಟುಂಬದೊಂದಿಗೆ ನಗು ಸಂತೋಷ ಹಂಚಿಕೊಳ್ಳುವ ಜೀವನ ಅವಳ ಮುಖ್ಯವಾದ ಗುರಿಯಾಗಿದೆ. ಹಾಗೆ ಮಗಳನ್ನು ಒಳ್ಳೆಯ ಶಿಕ್ಷಣ ನೀಡಿ ಪ್ರೀತಿ ತುಂಬಿದ ಮನೆಯನ್ನೇ ಕಟ್ಟುವುದು ಅವಳ ಮುಖ್ಯವಾದ ಕನಸಾಗಿದೆ. ಅಂತಿಮ ಆಹ್ವಾನ ಸ್ನೇಹಿತರ, ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ. ಮಂಜುಳಾ ಅವರ ಬದುಕಿನಲ್ಲಿ ಮತ್ತೆ ಬಣ್ಣ ತುಂಬಲು ಒಬ್ಬ ನಿಜವಾದ ಹೃದಯ ಬೇಕಾಗಿದೆ. ಅದಕ್ಕಾಗಿ ಯಾರಾದರೂ ಇದ್ದರೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ಸೆಂಡ್ ಮಾಡುತ್ತೇವೆ.